ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಆಟಗಾರ ಭುವನೇಶ್ವರ್ ಕುಮಾರ್ ಮಾಡಿದರು ವಿಶ್ವ ದಾಖಲೆ ಅಂತ ಹೇಳಬೇಕು. ಈ ದಾಖಲೆ ಬೂಮ್ರಾ ಅವರು ಕೂಡ ಮಾಡಿಲ್ಲ ಅಂತ ಹೇಳಬೇಕು. ಹಾಗಾದರೆ ಏನು ದಾಖಲೆ ಮಾಡಿದ್ರೆಲ್ಲ ಸಂಪೂರ್ಣ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ. ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು RCB ತಂಡ 2025 ತುಂಬಾ ಬಲಿಷ್ಠ ಆಗಿದೆ. ಬೌಲಿಂಗಲ್ಲಿ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಆಗಿರ್ಬೋದು, ಅಂದರೆ ತಪ್ಪಾಗಲ್ಲ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಗುರು RCB ತಂಡಕ್ಕೆ ಬಂದಿರುವಂಥ ಹಳೆ ಆಟಗಾರ ಭುವನೇಶ್ವರ್ ಕುಮಾರ್ ಅಂತ ಹೇಳಬೇಕು. ಅಂದರೆ ಮೊದಲು ಅವರು ಕೆರಿಯರ್ ಶುರು ಮಾಡಿದ್ದೆ RCB ಇಂದ ಅಂತ ಹೇಳಬೇಕು. ಅಂದರೆ ಅವರು ಹೆಸರಾಗಿ ಸೆಟಲ್ ಆಗಿದ್ರು ಅಂತ ಹೇಳಬೇಕು. ಅಲ್ಲಿಂದ ಮತ್ತೆ RCB ತಂಡಕ್ಕೆ ಬಂದಿರ ಅಂತ ಹೇಳಬೇಕು. ರೀಸೆಂಟಾಗಿ ಬೆಂಕಿಯಾಗಿ ಬೌಲಿಂಗ್ ಮಾಡ್ರಿ ಅಂತ ಹೇಳಬೇಕು. ನಡೆದ ಮ್ಯಾಚಲ್ಲಿ ಅಂತ ಹೇಳಬೇಕು. ಹ್ಯಾಟ್ರಿಕ್ನ ಕಿತ್ತಿದ್ದಾರೆ ಅಂತ ಹೇಳಬೇಕು. ಅದು ಕೂಡ 17ನೇ ಓವರಲ್ಲಿ ಮೇಡಿನ ಓವರ್ ಮಾಡಿ ಹ್ಯಾಟ್ರಿಕ್ನ ಮಾಡಿದರೆ ಭುವನೇಶ್ವರ್ ಕುಮಾರ್ ಅಂತ ಹೇಳಬೇಕು. ಈ ದಾಖಲೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಬೇಕು ಯಾವುದೇ ಒಬ್ಬ RCB ಅಭಿಮಾನಿಗಳಿಗೆ ಅಂತ ಹೇಳ್ತೀನಿ. ನಿಮಗೆ ಖುಷಿ ಆಗಿದೆ ಇಲ್ವಾ ಅಂತ ಕಮೆಂಟ್ ಮಾಡಿ. RCB ತಂಡಕ್ಕೆ ಡೆತ್ತಲ್ಲಿ ಯಾರಪ್ಪ ಬೌಲಿಂಗ್ ಮಾಡೋರು ಅಥವಾ ಪವರ್ ಪ್ಲೇ ಯಾರಪ್ಪ ಬೌಲಿಂಗ್ ಮಾಡೋರು ಅಂತ ಒಂದು ಭಯ ಇತ್ತು ಅಂತ ಹೇಳಬೇಕು, ಕನ್ಫ್ಯೂಷನ್ ಇತ್ತು ಅಂತ ಹೇಳಬೇಕು. ಆದ್ರೆ ಈಗ ಭುವನೇಶ್ವರ್ ಅವರು ಆ ಕೊರತೆ ಎಲ್ಲನೂ ನೀಗಿಸಿದ್ದಾರೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. RCB ತಂಡಕ್ಕೆ ಭುವನೇಶ್ವರ್ ಬಂದಿರೋದು ಪವರ್ ಪ್ಲೇ ಆಗಿರ್ಬೋದು, ಡೆತ್ತಲ್ಲಿ ಆಗಿರ್ಬೋದು, ಒಳ್ಳೆ ಆಪ್ಷನ್ ಅಂತ ಹೇಳಬೇಕು. ಕಳೆದ ವರ್ಷ SRH ಪವರ್ ಕೂಡ ನೋಡಿರ್ಬೋದು, ಅವರು ಚೆನ್ನಾಗಿ ಬೌಲಿಂಗ್ನ ಮಾಡ್ತಿರೋ ಅಂತ ಹೇಳಬೇಕು. ಅಂತಾರೆ ಡೆತ್ತಲ್ಲಿ ಕೂಡ ಬೌಲಿಂಗ್ ಮಾಡಿ ವಿಕೆಟ್ನ ಕಿತ್ತು ರನ್ನ ಕಟ್ ಆಗ್ತಿರೋ ಅಂತ ಹೇಳಬೇಕು. ಪವರ್ ಪ್ಲೇ ಕೂಡ ಬೌಲಿಂಗು, ಪವರ್ ಪ್ಲೇ 2 ಓವರ್ ಹಾಕ್ಸೋರು, ಡೆತ್ತಲ್ಲಿ 2 ಓವರ್ ಹಾಕ್ಸೋರು SRH ಪವರ್ ಆಗಿ ಬ್ಯಾಡ್ ಕಾಮೆಂಟ್ಸ್ ಅವರು ಅಂತ ಹೇಳ್ತೀನಿ ಗುರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಮತ್ತು RCB ತಂಡಕ್ಕೆ ಭುವನೇಶ್ವರ್ ಕುಮಾರ್ ಅವರು ಬಂದಿರೋದು ಲಾಸ್ ಆಗುತ್ತಾ ಅಥವಾ ಲಾಸ್ ಆಗೋದಿಲ್ಲ ಗುರು? ನನಗೆ ಪ್ರಕಾರ ಭುವನೇಶ್ವರ್ ಕುಮಾರ್ ಬಂದಿರೋದು RCB ತಂಡಕ್ಕೆ ಯಾವುದೇ ರೀತಿ ನಷ್ಟ ಆಗೋದಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ಭುವನೇಶ್ವರ್ ಕುಮಾರ್ ಒಬ್ಬ ಒಳ್ಳೆ ಬೆಂಕಿ ಆಟಗಾರ ಅಂತ ಹೇಳಬೇಕು. ಇಂಥ ಆಟಗಾರ ಸಿಕ್ಕಿರೋದು RCB ತಂಡಕ್ಕೆ ತುಂಬಾ ಒಳ್ಳೆ ಅಂತ ಹೇಳಬೇಕು. ಯಾಕಂದರೆ ಇವರ ಕಂಟ್ರೋಲ್ ಯಾವ ರೀತಿ ಇದೆ ಕ್ರಿಕೆಟಲ್ಲಿ ಅಂದರೆ ತುಂಬ ಚೆನ್ನಾಗಿ ಅಂತ ಹೇಳಬೇಕು. ಅಥವಾ ಇವರು ವೈಡು ಕೂಡ ಹಾಕೋದೇ ಜಾಸ್ತಿ, ನೋ ಬಾಲ್ ಅಂತ ಹಾಕೋದಿಲ್ಲ ಅಂತ ಹೇಳಬೇಕು. ವೈಡ್ ಬಿಟ್ಟು ಹಾಕಿ ನೋ ಬಾಲ್ ಅಂತ ಭುವನೇಶ್ವರ್ ಕುಮಾರ್ ಜಾಸ್ತಿ ಹಾಕೋದಿಲ್ಲ ಅಂತ ಹೇಳಬೇಕು. ತುಂಬಾ ಒಳ್ಳೆ ಕಂಟ್ರೋಲ್ ಇಟ್ಕೊಂಡು ಇವರು ಮಾಡ್ತಾರೆ ಬೌಲಿಂಗ್ನ ಅಂತ ಹೇಳ್ತೀನಿ ಗುರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಭುವನೇಶ್ವರ್ ಕುಮಾರ್ ಅವರು ನಾನು ಕ್ರಿಕೆಟ್ ನೋಡ್ತಾ ಇರೋದು 2020 ಅಂತ ಹೇಳಬೇಕು. ಭುವನೇಶ್ವರ್ ಅವರು 2020 ಇದ್ರಾಗ ನೋಡಿದ ಮಟ್ಟಿಗೆ ಒಂದೇ ಒಂದು ನೋಬಲ್ ಹಾಕಿದೆ ಅಂತ ಹೇಳಬೇಕು. ಅದು ಕೂಡ ಇಂಟರ್ನ್ಯಾಷನಲ್ ಅಂತ ಹೇಳಬೇಕು. IPL ಕೂಡ ಇನ್ನೇ ಅದು ಕೂಡ ನೋಬಲ್ ಹಾಕಿಲ್ಲ. ನಾನು ನೋಡಿದ ಮಟ್ಟಿಗೆ ಭುವನೇಶ್ವರ್ ಕುಮಾರ್ ಅವರು 505 ಓವರ್ ಆದ ನಂತರ ನೋಬಲ್ ಹಾಕಿದ್ರಂತೆ ನಾನು ಕೇಳಿದ ಮಟ್ಟಿಗೆ. ಆಗ ಕಮೆಂಟರ್ ಹೇಳಿದ್ದು 505 ಬಾಲ್ ಆದಮೇಲೆ 505 ಓವರ್ ಆದ ನಂತರ ಅವರು ನೋಬಲ್ ಹಾಕಿರೋದು ಅಂತ ಹೇಳಿದ್ರು ಅಂತ ಹೇಳಬೇಕು. ಇಂಥ ಒಬ್ಬ ಬಾಲ್ ಸಿಕ್ಕಿದ್ರು RCB ತಂಡಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಬೇಕು. ಗುರು ಸಿರಾಜ್ ಅನ್ಬೋದು. ಸಿರಾಜ್ ಅವರು ನೋಬಾಲು ವೈಡ್ ಹಾಕಿಸ್ಕೊಂಡು ಇಕ್ಕಿಸ್ಕೊತಿದ್ದು ನಾವು ಕೂಡ ನೋಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 60-70 ಇಕ್ಕಿಸ್ಕೊಳ್ಳೋರು. ಅದಕ್ಕೆ ಅವ್ರನ್ನ ಬಿಟ್ಟಿರೋದು ಅಂತಲೂ ಕೂಡ ನಮಗೆ ಗೊತ್ತು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ಟಾಟಾ ಬಾಯ್ ಬಂದ ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಟಾಟಾ ಬಾಯ್ ಗುರು. ಏನಂತೀರ ಗುರು ಕಮೆಂಟ್ ಮಾಡಿ ಗುರು. ಸಿಗೋಣ ಎಲ್ಲರೂ.